ಸಿಟಿ ರವಿ ಬಂಧನ ಮತ್ತು ರಿಲೀಸ್ ಬಗ್ಗೆ ಡಿವಿಎಸ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನ ಬಂಧಿಸಲಾಗಿದ್ದು ರಿಲೀಸ್ ಕೂಡ ಆಗಿದ್ದಾರೆ. ಅದರ ಬಗ್ಗೆ ಡಿವಿ ಸದಾನಂದ ಗೌಡರವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆಯೂ ಈಗ ದ್ವೇಷದ ರಾಜಕೀಯ ಹೆಚ್ಚಾಗ್ತಾ ಇದೆ. ಅಶ್ವವೇಗ ನ್ಯೂಸ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಬ್ಬ ಎಂಎಲ್ಸಿಯನ್ನ ಪೊಲೀಸರು ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. ನಮ್ಮ ಸರ್ಕಾರ ಯಾವ ರೀತಿ ಇದೆ, ಸರ್ಕಾರದ ಹಗರಣಗಳನ್ನ ಡೈವರ್ಟ್ ಮಾಡಲು ಈ ರೀತಿ ಯತ್ನವನ್ನ ಮಾಡಲಾಗಿದೆ. ಗೃಹ ಸಚಿವರು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಸದಾನಂದ ಗೌಡರು. ಆದ್ರೆ ಏನೂ ಗೊತ್ತಿಲ್ಲ ಎನ್ನುವುದರ ಮೂಲಕ ನುಣುಚಿಕೊಳ್ತಾ ಇದ್ದಾರೆ, ತಪ್ಪಿಸಿಕೊಳ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಸಿಎಂಗಿಂತ ಪವರ್ಫುಲ್ ಆಗಿರಬೇಕಾಗುತ್ತೆ. ಈ ವಿಚಾರಗಳಲ್ಲಿ ಹಗರಣಗಳು ಸಾಕಷ್ಟು ನಡೀತಾ ಇದೆ. ಈ ಘಟನೆ ನಿಭಾಯಿಸುವಲ್ಲಿ ಸಚಿವರು ವಿಫಲರಾಗಿದ್ದಾರೆ ಎಂದು ಡಿವಿ ಸದಾನಂದ ಗೌಡ ಹೇಳ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಬಂಧಿಸಲಾಗಿತ್ತು, ರಿಲೀಸ್ ಕೂಡ ಆಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇಡೀ ರಾತ್ರಿ ಒಬ್ಬ MLCಯನ್ನು ಆ ರೀತಿಯಾಗಿ ಅವರನ್ನು ಜೀಪ್ನೊಳಗೆ ಕೂರಿಸಿ ಇಡೀ ರಾತ್ರಿ ಇಡೀ ತಿರುಗಿಸಿಕೊಂಡು 7-8 ಸ್ಟೇಷನ್ಗಳಿಗೆ ಹೋಗಿರುವಂಥದ್ದು ಮತ್ತು ಒಂದು ರೀತಿಯಲ್ಲಿ ಅವರಿಗೆ ಪರೋಕ್ಷವಾಗಿ ಧಮಕಿ ಹಾಕಿರುವಂಥದ್ದು ಮತ್ತು FIRಗಳ ದಾಖಲೆ ಇರ್ಬೋದು, ಮತ್ತೊಂದಿರ್ಬೋದು. ಒಂದು ವೇಳೆ ವಿಧಾನ ಆ ಮಂಡಲದ ವ್ಯಾಪ್ತಿಯ ಹೊರಗೆ ಎಲ್ಲಿಯಾದರೆ ಸರಿಯಪ್ಪ, ಅವರು FIR ದಾಖಲು ಮಾಡೋದು ಮತ್ತೊಂದು ಮಾಡುವಂಥದ್ದು ಅದು ಪೊಲೀಸರಿಗೆ ಬಿಟ್ಟಿರುವಂಥದ್ದು. ಆದರೆ ಕಸ್ಟೋಡಿಯನ್ ಇರುವಂಥದ್ದು ಬಸವರಾಜ ಹೊರಟ್ಟಿಯವರು. ಅವರ ಅನುಮತಿ ಇಲ್ಲದೆ ಯಾವುದೇ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅವರ ದಾಖಲೆಗಳೇ ಒಂದು ನಿಶ್ಚಿತವಾದಂಥ ದಾಖಲೆಗಳಾಗಿರುವಂಥದ್ದು. ಅದು ಎಲ್ಲವೂ ಇಲ್ಲದ ಮೇಲೆ ಇದು ಒಂದು ಪ್ರಾಯೋಜಿತ ನಾಟಕ ಕಂಪನಿಯ ರೀತಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಆ ಪೊಲೀಸರು ಇಡೀ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಸದಾನಂದ ಗೌಡರು ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಸಿಎಂ ಆದವರು ತಪ್ಪು ಸರಿ ಮಾಡುವ ಕೆಲಸವನ್ನ ಮಾಡಬೇಕು, ತಪ್ಪನ್ನ ಸರಿ ಮಾಡುವ ಕೆಲಸವನ್ನ ಮಾಡಬೇಕು. ಆದ್ರೆ ತುಪ್ಪ ಸುರಿಯೋ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ರೀತಿ ಕೆಲಸ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದು ಅಕ್ಷಮ್ಯ ಅಪರಾಧ ಎಂದು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಪಾಲಿಟಿಕ್ಸ್ ದಿನದಿಂದ ದಿನೇ ಅದರ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ. ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ದಾರಿ ತಪ್ಪಿ ಆಡಳಿತವನ್ನ ಮಾಡ್ತಾ ಇವೆ. ವಿಧಾನಸಭೆ ಒಳಗೆ 50ಕ್ಕಿಂತ ಹೆಚ್ಚು ರಿಯಲ್ ಎಸ್ಟೇಟ್ನವರು ಇದ್ದಾರೆ ಎಂದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡುವವರೇ ಇದ್ದಾರೆ ಎಂದು ಸದಾನಂದ ಗೌಡ ಅವರು ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಇದೀಗ ಸದಾನಂದ ಗೌಡರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸರ್, ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದು ರೀತಿಯಲ್ಲಿ ಇದನ್ನೆಲ್ಲವನ್ನು ಯಾವುದೇ ರೀತಿಯಲ್ಲಿ ನಮ್ಮ ವಿಧಾನಸಭೆಯ ಘನತೆ ಗೌರವ, ಅಲ್ಲಿರುವಂಥ ಒಂದು ವ್ಯವಸ್ಥೆ, ಇದನ್ನೆಲ್ಲ ಸಮಜಾಯಿಸಿ ಮಾಡುವಂಥ ಕೆಲಸ ಮಾಡಬೇಕು ಹೊರತು ಅದಕ್ಕೆ ತುಪ್ಪ ಸುರಿಯುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಈ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದು ಸರಿಯಲ್ಲ. ಡಿ.ಕೆ. ಶಿವಕುಮಾರ್ ಮಾಡಿದ್ದು ಅವರ ಹೇಳಿಕೆ ಅದು ಅಕ್ಷಮ್ಯ ಅಪರಾಧ. ಸಿಟಿ ರವಿಯನ್ನ ಈಗಾಗಲೇ ಬಂಧಿಸಲಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದವನ್ನ ಬಳಕೆ ಮಾಡಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿ ರವಿಯವರನ್ನ ಬಂಧಿಸಲಾಗಿತ್ತು. ನಂತರ ಅವರನ್ನ ಈಗಾಗಲೇ ರಿಲೀಸ್ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಸಿಟಿ ರವಿಯವರು ಕೂಡ ರಿಲೀಸ್ ಆದ ನಂತರ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಕೊಲೆಯನ್ನ ಮಾಡಲಾಗ್ತಾ ಇದೆ, ಸರ್ಕಾರದವರು ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಬಿಜೆಪಿ ಸರ್ಕಾರದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ಸುಮ್ನೆ ಆರೋಪವನ್ನ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರವನ್ನ ಇದೀಗ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸದಾನಂದ ಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ರೀತಿ ಮಾಡುವುದು ತಪ್ಪು, ಸುಮ್ಮನೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸದಾನಂದ ಗೌಡರು. ಡಿಸಿಎಂ ಆದವರು ತಪ್ಪನ್ನ ಸರಿ ಮಾಡುವ ಕೆಲಸವನ್ನ ಮಾಡಬೇಕು, ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತುಪ್ಪ ಸುರಿಯೋ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ.